ನಮಸ್ಕಾರ. ಶಾಂತಿ ಶೆನೈ ವ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಚಿಕನ್ ಶಾಹಿ ಕುರ್ಮಾ ಹೇಗೆ ಮಾಡೋದು ಅಂತ ಹೇಳಿಕೊಡ್ತೇನೆ. ಮೊದಲಿಗೆ ಒಂದು 5 ಮೀಡಿಯಮ್ ಸೈಜ್ ಈರುಳ್ಳಿನ ಕೊಚ್ಚಿಕೊಂಡು ಈ ಥರ ತುಪ್ಪ ಮತ್ತು ಎಣ್ಣೆ ಮಿಕ್ಸ್ ಮಾಡಿ ಹುರ್ಕೊಂಡು ಒಂದು ಸೈಡಿಗೆ ತಣಿಲಿಕ್ಕೆ ಬಿಡ್ತೇನೆ. ಅಲ್ಲಿ ತನಕ ಇದು ನೋಡಿ, 4 ಚಮಚ ಕೊತ್ತಂಬರಿ, 2 ಚಮಚ ಜೀರಿಗೆ, 2 ಚಮಚ ಸೋಂಪು, ಒಂದು 10 ಏಲಕ್ಕಿ, ಒಂದು 3 ಚಮಚ ಒಳ್ಳೆಮೆಣಸು, ಆಮೇಲೆ ಒಂದು 15 ಲವಂಗ, 100 ಗ್ರಾಮ್ ಉದ್ದ ಮೆಣಸು, ಇದೆಲ್ಲವನ್ನು ಹುಡಿ ಮಾಡಿ ಇಟ್ಕೊಳ್ತೇನೆ. ಎಲ್ಲವನ್ನು ಕುರ್ಮಕ್ಕೆ ಹಾಕೋದಿಲ್ಲ. ಇದನ್ನೆಲ್ಲ ಡ್ರೈ ರೋಸ್ಟ್ ಮಾಡ್ಕೊಳ್ತೇನೆ. ಡ್ರೈ ರೋಸ್ಟ್ ಮಾಡಿ ಆದಮೇಲೆ ಇದನ್ನು ಪೌಡ್ರ್ ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ತೇನೆ. ಓಕೆ, ಇದು ಮುಂದಕ್ಕೆ ಯೂಸ್ ಮಾಡಲಿಕ್ಕೆ ಆಗ್ತದೆ. ಈಗ ಡ್ರೈ ರೋಸ್ಟ್ ಮಾಡಿದ್ದನ್ನು ಪೌಡ್ರ್ ಮಾಡಿಕೊಳ್ಳುವ. ನೋಡಿ, ಈ ಥರ ಫೈನ್ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೇನೆ. ಇವಾಗ ಇದು ಪೇಸ್ಟ್ ಮಾಡಲಿಕ್ಕೆ ಹುರಿದಿಟ್ಟುಕೊಂಡ ಈರುಳ್ಳಿ, ಆಮೇಲೆ 50 ಗ್ರಾಮ್ ಗೇರು ಬೀಜ, ಆಮೇಲೆ 1 ಕಪ್ ಮೊಸರು ಹಾಕಿ ಪೇಸ್ಟ್ ಮಾಡಿಟ್ಕೊಂಡಿದ್ದೇನೆ. ಇವಾಗ ಒಗ್ಗರಣೆ ಮಾಡಲಿಕ್ಕೆ ನಾನು ತವಾದಲ್ಲಿ ತುಪ್ಪ ತಗೊಂಡು ಇದಕ್ಕೆ ಬೇ ಲೀಫ್, ಚಕ್ಕೆ, ಲವಂಗ, 1-2 ಏಲಕ್ಕಿ ಹಾಕಿ ಈರುಳ್ಳಿ ಹಾಕಿ ಚೆನ್ನಾಗಿ ಹುರ್ಕೊಂಡು, ಈರುಳ್ಳಿ ಒಂದು ಮೀಡಿಯಮ್ ಸೈಜ್ ತೊಗೊಂಡಿದ್ದೇನೆ. ಇದಕ್ಕೆ 1 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ 2 ಮೀಡಿಯಮ್ ಸೈಜ್ ಟೊಮೆಟೊನ ಕೊಚ್ಚಿಕೊಂಡಿದ್ದೆ. ಇದನ್ನು ಇದರಲ್ಲಿ ಈ ಥರ ಮೆಲ್ಟ್ ಮಾಡಿಟ್ಕೊಂಡು ಇದಕ್ಕೆ 1 ಚಮಚ ಅಚ್ಚ ಖಾರ ಮೆಣಸಿನ ಹುಡಿ, ಆಮೇಲೆ 1 ಚಮಚ ಅರಿಶಿಣ ಹುಡಿ ಹಾಕಿ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡ್ಮೇಲೆ ಇದಕ್ಕೆ ಮ್ಯಾರಿನೇಷನ್ ಮಾಡಿದ ಚಿಕನ್, ಮ್ಯಾರಿನೇಷನಿಗೆ ಅರಿಶಿಣ, 1 ಕಪ್ ಮೊಸರು, ಆಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕಿ 1 kg ಚಿಕನ್ನ ಮ್ಯಾರಿನೇಷನ್ ಮಾಡಿಟ್ಕೊಂಡಿದ್ದೆ. ಓಕೆ, ನೋಡಿ, ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಬೇಯಲಿಕ್ಕಿಟ್ಟೆ. ನೋಡಿ, ಇದೀಗ ಸಾಧಾರಣ ಬೆಂದಿದೆ. ಈಗ ಮಾಡಿಟ್ಟುಕೊಂಡ ಹುಡಿಯಲ್ಲಿ ಎಲ್ಲವನ್ನು ಹಾಕಲಿಲ್ಲ, ಒಂದು ಸಣ್ಣ ಟೀ ಸ್ಪೂನಲ್ಲಿ 4 ಟೀ ಸ್ಪೂನ್ ಹುಡಿಯನ್ನು ಹಾಕಿ, ಈ ಕೂರ್ಮದ ಹುಡಿ ಮಾಡಿಟ್ಕೊಂಡಿದ್ದೆಲ್ಲ ಅದು, ಆಮೇಲೆ ಈ ಗ್ರೈಂಡ್ ಮಾಡಿಟ್ಟುಕೊಂಡ ಈರುಳ್ಳಿ ಗೇರು ಬೀಜದ ಪೇಸ್ಟನ್ನು ಹಾಕಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರು ಹಾಕಿ ಇದಕ್ಕೆ ಒಂಚೂರು ಉಪ್ಪು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡಿ ಕುದಿ ಬರಲಿಕ್ಕೆ ಇಟ್ಟಿದ್ದೇನೆ. ಇವಾಗ ಇದು ನೋಡಿ ಕುದಿ ಬಂದಿದೆ. ಕುದಿ ಬಂದಮೇಲೆ ಫ್ಲೇಮನ್ನು ಆಫ್ ಮಾಡಿ ಒಂದು 5 ನಿಮಿಷ ಇಡಬೇಕಿದು, 10 ನಿಮಿಷ ಅಷ್ಟೇ ಬೆಂದಿದ್ದಲ್ವ. ಸೊ ಇದಕ್ಕೆ ಗಾರ್ನಿಷಿಂಗಿಗೆ ಕೊತ್ತಂಬರಿ ಸೊಪ್ಪು ಹಾಕಿದ್ದೇನೆ. ನೋಡಿ, ಇದು ಚಿಕನ್ ಶಾಹಿ ಕುರ್ಮಾ ರೆಡಿಯಾಗಿದೆ. ಇದನ್ನು ಚಪಾತಿ ಜೊತೆ, ಅನ್ನದ ಜೊತೆ, ದೋಸೆ ಜೊತೆ, ನೀರು ದೋಸೆ ಜೊತೆ, ಇಡ್ಲಿ ಜೊತೆ, ಆಪದ ಜೊತೆ, ಅಕ್ಕಿ ರೊಟ್ಟಿ ಜೊತೆ ತಿನ್ಕೋಬೋದು. ನಿಮಗೆ ಇದು ರೆಸಿಪಿ ಇಷ್ಟ ಆದಲ್ಲಿ ಟ್ರೈ ಮಾಡಿ ನೋಡಿ.